ಎಚ್.ಡಿ. ದೇವೇಗೌಡ ಅವರ ಕುಟುಂಬವನ್ನು ಮುಗಿಸಲು ಹುನ್ನಾರ ನಡೆಯುತ್ತಿದೆ ಎಂದು ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಆರೋಪದ ವಿಚಾರವಾಗಿ ಜಿಲ್ಲಾ ಉಸ್ತುವಾರಿ ಹಾಗೂ ಅಬಕಾರಿ ಸಚಿವರಾಗಿರುವಂಥ ಆರ್.ವಿ. ತಿಮ್ಮಾಪೂರ್ ಅವರು ತಿರುಗೇಟು ನೀಡಿದ್ದಾರೆ. ಅವರು ಬಾಗಲಕೋಟೆಯ ವಿದ್ಯಾಗಿರಿಯ ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಮಾನಗೇಡಿ ಕೆಲಸ ಮಾಡು ಅಂತ ನಾವು ಹೇಳಿದ್ವಾ? ಪ್ರಜ್ವಲ್ ಮತ್ತು ಸೂರಜ್ ಆ ಕೆಲಸ ಮಾಡಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರಾದರೂ ಹೇಳಲಿ ನೋಡೋಣ ಎಂದು ಅಬಕಾರಿ ಸಚಿವರಾಗಿರುವಂಥ ಆರ್.ವಿ. ತಿಮ್ಮಾಪೂರ್ ಟಾಂಗ್ ನೀಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಕಾನೂನು ಎಲ್ಲರಿಗೂ ಅಷ್ಟೇ, ದೇವೇಗೌಡ ಅವರ ಮೊಮ್ಮಕ್ಕಳಿಗೂ ಅಷ್ಟೇ, ನಮ್ಮ ಮಕ್ಕಳಿಗೂ ಅಷ್ಟೇ. ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯನವರ ಮಕ್ಕಳಿಗೂ ಒಂದೇ ಕಾನೂನು ಎಂದು ಹೇಳಿದ ಸಚಿವರು, ಪೊಲೀಸರು ಕಾನೂನು ಪ್ರಕಾರ ತನಿಖೆ ಮಾಡುತ್ತಿದ್ದಾರೆ, ಅದಕ್ಕೆ ದೇವೇಗೌಡ ಅವರ ಫ್ಯಾಮಿಲಿ ಮುಗಿಸಿಬಿಡುತ್ತಾರಾ ಅಂತ ಹೇಳೋದು ಸರಿಯಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿ.ಸಿ.ಎಂ ಹುದ್ದೆ ವಿಚಾರ ಸೇರಿದಂತೆ ಇತರ ರಾಜಕೀಯವಾಗಿ ಸಚಿವರು ಏನು ಮಾತಾಡಿದ್ದಾರೆ ಎಂದು ಕೇಳೋಣ ಬನ್ನಿ. ಕೇಂದ್ರ ಸಚಿವರಿದ್ದಾರೆ, ಕಾನೂನು ಎಲ್ಲರಿಗೂ ಅಷ್ಟೇ, ದೇವೇಗೌಡರ ಮಕ್ಕಳಿಗಟ್ಟೆ, ನಮ್ಮ ಮಕ್ಕಳಿಗೂ ಅಷ್ಟೇ, ಯಡಿಯೂರಪ್ಪನ ಮಕ್ಕಳಿಗಟ್ಟೆ, ಸಿದ್ದರಾಮಯ್ಯ ಸಾಹೇಬ್ರ ಮಕ್ಕಳಿಗೂ ಅಷ್ಟೇ. ಕಾನೂನಿನಲ್ಲಿ ಯಾರಿಗೆ ಪ್ರಜ್ವಲ್ ನಟ ಇದ್ದಾನೆ ಅವನಿಗೆ ಕಾನೂನು ಅಷ್ಟೇ. ಈ ನೆಲದ ಕಾನೂನು ಬಹಳ ಬಿಗಿ ಇದೆ. ಪೊಲೀಸ್ ಮಾಡ್ತಕ್ಕಂಥದ್ದು ಅಥವಾ ಅವರೇನು ಈ ಕಾನೂನು ಏನು ಹೇಳ್ತಿದೆ ಅದನ್ನು ಮಾಡ್ತಾ ಇದ್ದಾರೆ. ಅದರ ತದ್ವಿರುದ್ಧವಾಗಿ ನಾವು ಮುಗಿಸ್ಬಿಡ್ತಾರೆ. ಅದನ್ನು ರಾಜಕೀಯ ಲಾಭ ತಗೊಳ್ಳೋಕ್ಕೆ ಇಂಥ ಮಾತುಗಳನ್ನ ಹೇಳ್ತಾರೆ. ಅವ್ರು ಯಾವಾಗಲೂ ಅದೇ ಏನೋ ಒಂದು ಸಿಂಪತಿಗೆ ಏನು ಮಾಡಬೇಕು, ಏನೋ ಅದು ಲಾಭ ತೆಗೆದುಕೊಳ್ಬೇಕಂತಕ್ಕಂಥ ಪ್ರಯತ್ನ ಯಾವಾಗಲೂ ಅವ್ರದ್ದಿರುತ್ತೆ. ಅದು ಆಗಬಾರ್ದು. ಕೇಂದ್ರ ಸಚಿವರಾಗಿ ನಮ್ಮ ಕುಟುಂಬ ಮುಗಿಸ್ತಾರೆ, ನಮ್ಮ ಕುಟುಂಬ ಮುಗಿಸೋಕ್ಕಿಂತ ಅದು ಮಾಡ್ತಾರೆ ಅಂತ. ಹಾಗಿದ್ರೆ ಅವರು ಸುಳ್ಳು ಅಂತೇಳಿ ಸಾಬೀತಾಗಲಿ. ಇಲ್ಲ ರೀ, ರಾಜಕೀಯ ಷಡ್ಯಂತ್ರ ಐತೆ ಅಂತ ಹೇಳಿ ಎದ್ರಾಗ ರಾಜಕೀಯ ಷಡ್ಯಂತ್ರ ಐತಿ ಅಂತ ಇಂಥದ್ದೆಲ್ಲ ಮಾಡಿದವ್ರನ್ನ ಬಿಟ್ಟರೆ ಒಳ್ಳೆಯವರು, ಸರ್ಕಾರ ಒಳ್ಳೆಯದು. ಇಂಥದ್ದು ಮಾಡೋದು ತಪ್ಪು ಸರಿ ಅನ್ನೋದು ಹೇಳಿ ಬೇಕಾದ್ರೆ. ಇಲ್ಲ ಪ್ರಜ್ವಲ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಬೇಕಾದ್ರೆ ಹೇಳಿ, ಸೂರಜ್ ಮಾಡೋದು ಭಾಳ ಕರೆಕ್ಟಾಗಿದೆ ಅಂತ ಹೇಳಿ, ಅವರೇ ಹೇಳಿಬಿಡಲಿ. ಪ್ರಜ್ವಲ್ ಮಾಡಿದ್ದು ಭಾರಿ ಕರೆಕ್ಟ್ ಆಗಿದ್ರೆ, ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ, ನಮ್ಮ ಸೂರಜ್ನು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಇಂಥ ಅದ್ಭುತವಾದ ಕೆಲಸ ಮಾಡಿದವ ನಮ್ಮ ಮಕ್ಕಳು, ಅದಕ್ಕೆ ಇವ್ರು ರಾಜಕಾರಣ ಮಾಡ್ತಾರಂತ ಬೇಕಾದ್ರೆ ಹೇಳಿ ಹೇಳ್ತಾರ? ಹೇಳಿ, ಅದೇನಿದೆ ಅನ್ನೋದು ಹೇಳಿಲ್ಲ ಅವರು. ಇಲ್ಲ ಇಂಥ ಒಳ್ಳೆ ಕೆಲಸ ಮಾಡಿದ ನಮ್ಮ ಹುಡುಗರ ಮೇಲೆ ಇವ್ರು ಕೇಸ್ ಹಾಕ್ತಾರೆ ಅನ್ನೋದಾದ್ರೂ ಹೇಳಿ. ಜನ ಏನಂತಾರೆ ಅಂತಕ್ಕಂಥದ್ದು ಯೋಚನೆ ಮಾಡ್ತಾರೆ. ರಾಜ್ಯದ ಜನತೆ ಏನು ಅಂದಾರು ಅಂತಕ್ಕಂಥದ್ದು ಯೋಚನೆ ಇರ್ತದೆ. ಅವ್ರಿಗೆ ಜನ ತಿರಸ್ಕರಿಸಿದ್ರು ಅಂಥದ್ದಿಂದ ಮಾನ ಮರ್ಯಾದಿಲ್ಲದ ಮಾತುಗಳಿವೆ. ಸರ್ಕಾರ ಬಿದ್ದು ಹೋಗುತ್ತೆ, ಸರ್ಕಾರ ತಂದು ಬಿಡ್ತೀವಿ, ಇದು ಪ್ರಜಾಪ್ರಭುತ್ವದ ವಿರೋಧಿ ಮಾತುಗಳನ್ನ ಒಬ್ಬರು ಮಂತ್ರಿಗಳಾದವ್ರು ಮಾತಾಡ್ತಾರೆ. ತನ್ನಿಂದ ತಾನೇ ಬಿದ್ದು ಹೋಗ್ತೈತೆ ಅಂದ್ರೆ ಇವ್ರೇನು ಮಾಡಕತ್ತಾರೆ ಅಂದ್ರೆ ಇವರು ಹಗಲ್ಗನಸು ಕಾಣ್ತಾರೆ, ಅದೇನು ಆಗಲಾರ್ದ ಕೆಲಸ. ಬಟ್ ಅವ್ರಿಗೆ ಆ ರೂಢಿ ಬಿದ್ದುಬಿಟ್ಟಿದೆ. ಜನ ತಿರಸ್ಕರಿಸಿದ ನಂತರ ಹೆಂಗಾರ ಮಾಡಿ ಯಾರ ವೀಕ್ನೆಸ್ ಏನಿದೆ, ಇದೇನಿದೆ ಅವ್ನು ಖರೀದಿ ಮಾಡೋಣ, ಅದು ಮಾಡೋಣ, ಇಂಥ ಭ್ರಮೆ ಒಳಗೆ ಅವ್ರ ಜೀವನ. ಯಾವತ್ತೂ BJPಗೆ ಕರ್ನಾಟಕ ಜನತೆ ಒಮ್ಮೆನೂ ಬೆಂಬಲ ಕೊಟ್ಟಿಲ್ಲ. ಸಂಪೂರ್ಣ ಬೆಂಬಲ ಕೊಟ್ಟು ಸರ್ಕಾರ ನಡೆಸಲಿಕ್ಕೆ ಕರ್ನಾಟಕ ರಾಜ್ಯದ ಜನತೆ ಒಮ್ಮೆನೂ ಕೊಟ್ಟಿಲ್ಲ. ಯಾವಾಗಲೂ ಅಡ್ಡದಾರಿ ಹಿಡ್ಕೊಂಡು ಇವರು ಅಧಿಕಾರ ಮಾಡ್ತಾರೆ. ಇದು ಅವ್ರಿಗೆ ನಮ್ಮ ಬೆಂಬಲ ಕೊಡುವವರಿಗೆ ನಾನು ಇರಬೇಕು ಅನ್ನುವಂಥ ಇರಾದೇನೇ ಇಲ್ಲ. ಅವ್ರಿಗೆ ಹೆಂಗಾರ ಮಾಡಿ ಪವರ್ ತಗೋಬೇಕು, ಏನಾರ ಮಾಡಿ ಪವರ್ ತಗೋಬೇಕು.